ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗಿದಂತ ಕಾರಣಕ್ಕಾಗಿ ವಿದ್ಯಾರ್ಥಿಯೋರ್ವನಿಗೆ ಬೆದರಿಕೆ ಹಾಕಲಾಗಿದೆಯಂತೆ. ಇನ್ಫ್ಯಾಕ್ಟ್ ಆ ಬೆದರಿಕೆ ಹಾಕಿರೋದು ಆ ಕಾಲೇಜಿನ ಪ್ರಾಂಶುಪಾಲ ಅನ್ನುವಂಥದ್ದು ಆರೋಪ. ಹೌದು, ಕಾಲೇಜು ಪ್ರಾಂಶುಪಾಲನ ವಿರುದ್ಧ ಇದೀಗ ದೂರು ದಾಖಲಾಗಿದ್ದು ಎಫ್ಐಆರ್ ಕೂಡ ಆಗಿದೆ. ಚಿಟಿಗುಪ್ಪದಲ್ಲಿರುವಂತ ಶಾಹೀನ್ ಕಾಲೇಜಿನ ಪ್ರಾಂಶುಪಾಲ ಶಾಹೀನ್ ಕಾಲೇಜಿನ ಪ್ರಾಂಶುಪಾಲ ಅಬ್ದುಲ್ ಹಕೀಂ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೀದರ್ನಲ್ಲಿ ಇರೋದು ಈ ಕಾಲೇಜು. ಬೀದರ್ ಜಿಲ್ಲೆ ಚಿಟಗುಪ್ಪದಲ್ಲಿರುವಂತ ಶಾಹೀನ್ ಕಾಲೇಜು. ಘಟನೆ ನಡೆದಿರೋದು ಹತ್ತತ್ರ 5 ದಿವಸದ ಹಿಂದೆ, ಅಂದ್ರೆ ಮೊನ್ನೆ 15ನೇ ತಾರೀಕಿನಂದು ಸ್ವಾತಂತ್ರ್ಯ ದಿನಾಚರಣೆಯ ದಿನ, ಸ್ವಾತಂತ್ರ್ಯೋತ್ಸವ ದಿನ ರಾಷ್ಟ್ರ ಧ್ವಜಾರೋಹಣ ನೆರವೇರ್ತಂತೆ. ಆ ಬಳಿಕ ವಿದ್ಯಾರ್ಥಿ ಸಾಗರ್ ಗೌಳಿ ಎಂಬಾತ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆಯನ್ನ ಕೂಗಿದ್ದಂತೆ. ಇದು ಒಂದು ಧಾರ್ಮಿಕ ಸಮುದಾಯಕ್ಕೆ ಸೇರಿರುವ ಘೋಷಣೆ, ಇನ್ನೊಮ್ಮೆ ಕೂಗ್ಬೇಡ ಅಂತ ಅಬ್ದುಲ್ ಹಕೀಂ ಹೇಳ್ತಾರಂತೆ. ಈ ತರ ನಮ್ಮ ಕಾಲೇಜಿನಲ್ಲಿ ನಡೆಯಲ್ಲ ಅಂತ ಬೆದರಿಕೆ ಕೂಡ ಹಾಕಿದ್ದಾನೆ ಅನ್ನುವಂಥದ್ದು ಆರೋಪ. ವಿದ್ಯಾರ್ಥಿ ತಂದೆ ಆತ ಕೊಟ್ಟಿರುವಂತ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ. ನೋಡಿ, ಇಲ್ಲಿ ನಾವು ನೋಡ್ತಾ ಇದೀವಲ್ಲ, ಇದು ದೂರು ದಾಖಲಾಗಿ ಆ ನಂತರ ಎಫ್ಐಆರ್ ಆಗಿರುವಂತಹ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀವಿ. ಅಲ್ಲಿ ಆ ಹುಡುಗನ ಪೋಷಕರುಗಳು ಕೂಡ ಸೇರಿದ ಹಾಗೆ ಅಕ್ಕಪಕ್ಕದ ನಿವಾಸಿಗಳು ಕೆಲ ಮಂದಿ ಎಲ್ಲ ಹೋಗಿ ಕಾಲೇಜು ಪ್ರಾಂಶುಪಾಲರ ಈ ವರ್ತನೆಯನ್ನ ಪ್ರಶ್ನೆ ಮಾಡಿದ್ದಾರೆ. ಬಟ್ ಏನಾಗಿದೆ ಏನು ಎತ್ತ ಅನ್ನುವಂಥದ್ದನ್ನ ಬಹಳ ನಿಖರವಾಗಿ ನಾವು ತಿಳ್ಕೊಳ್ಬೇಕಿದೆ. ಯಾಕಂತಾದ್ರೆ ಸುಖ ಸುಮ್ಮನೆ ಈ ರೀತಿ ಗಲಾಟೆ ಮತ್ತೊಂದು ಇದು ಬೇರೆ ರೀತಿಯಾದಂಥದ್ದಕ್ಕೆ ಆಸ್ಪದ ಆಗಬಾರ್ದು. ಆದರೆ ವಿದ್ಯಾರ್ಥಿ ಹಾಗೆ ಆತನ ಪೋಷಕರು ಹೇಳ್ತಾ ಇರೋ ಪ್ರಕಾರವಾಗಿ ಒಂದೇ ಮಾತರಂ ಹಾಗೆ ಭಾರತ್ ಮಾತಾ ಕಿ ಜೈ ಎಂದಿದ್ದೇ ಈ ಪ್ರಾಂಶುಪಾಲನ ಸಿಟ್ಟಿಗೆ ಕಾರಣ ಆಗ್ಬಿಡ್ತು, ಬೆದರಿಕೆ ಹಾಕ್ಬಿಟ್ಟ ಅನ್ನುವಂಥದ್ದೆಲ್ಲ ಆರೋಪ. ನಾವು ಪ್ರತಿನಿಧಿ ಸುರೇಶ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸುರೇಶ್, ಈಗ ನಿಜಕ್ಕೂ ಆಗಿರೋದೇನು ಅಂತ ಹೇಳ್ಕೊಂಡು, ಅಂದ್ರೆ ಏನಾದ್ರು ಬಹಳ ಗಲಾಟೆ ಗದ್ದಲ ಎಬ್ಸಿದ್ದಕ್ಕಾಗಿ ಪ್ರಾಂಶುಪಾಲ ಏನಾದ್ರು ಬೆದರಿಕೆ ಹಾಕೋ ರೀತಿಯಾಗಿ ಮಾತನಾಡಿರೋದು, ಅಥವಾ ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಎಂದಿದ್ದೇ ಆತನಿಗೆ ಸಹಿಸ್ಕೊಳ್ಳೋಕ್ಕಾಗಿಲ್ವೋ ಅಂತ ಏನ್ ಕತೆ? ಮಲ್ತೇಶ್, ಏನಂತಂದ್ರೆ ಇದು ಆಗಸ್ಟ್ 15ನೇ ತಾರೀಕು ನಡೆದಿರ್ತಕ್ಕಂಥ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಒಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಅಂತ ಏನು ಅಲ್ಲಿನ ವಿದ್ಯಾರ್ಥಿ ಒಬ್ಬ ಏನು ಕಾಲೇಜಿನಲ್ಲಿ ಏನು ಘೋಷಣೆಯನ್ನ ಕೂಗಿರ್ತಾನೆ. ಇದೇ ಕಾರಣಕ್ಕಾಗಿ ಕೂಡ ಅಲ್ಲಿರ್ತಕ್ಕಂಥ ಪ್ರಿನ್ಸಿಪಾಲ್ ಮತ್ತು ಕಾಲೇಜು ವಿದ್ಯಾರ್ಥಿನ ಒಂದು ವಾಗ್ವಾದನೂ ಕೂಡ ಇಲ್ಲಿ ನಡೆಯುತ್ತೆ. ನಮ್ಮ ಕಾಲೇಜಿನಲ್ಲಿ ಯಾವುದೇ ಕಾರಣಕ್ಕೂ ಒಂದೇ ಮಾತರಂ ಮತ್ತು ಭಾರತ್ ಮಾತಾ ಕಿ ಜೈ ಅಂತ ಯಾವುದೇ ಕಾರಣಕ್ಕೂ ಕೂಗಬೇಡ ಅಂತೇಳಿ ಆ ವಿದ್ಯಾರ್ಥಿಗೂ ಕೂಡ ಏನು ಅಲ್ಲಿ ಇರ್ತಕ್ಕಂಥ ಪ್ರಾಂಶುಪಾಲ ಅಬ್ದುಲ್ ಹಕೀಂ ಅವರು ಕೂಡ ಒಂದು ಆ ಆರೋಪಿಗೂ ಕೂಡ ಒಂದು ಅಲ್ಲಿರ್ತಕ್ಕಂಥ ಏನು ವಿದ್ಯಾರ್ಥಿಗೆ ಏನು ಹೇಳ್ತಾನೆ. ಹೀಗಾಗಿ ವಿದ್ಯಾರ್ಥಿಗಳು ಮತ್ತು ಅಲ್ಲಿ ಇರ್ತಕ್ಕಂಥ ಪ್ರಿನ್ಸಿಪಾಲ್ ಅವರು ಒಂದು ವಾಗ್ವಾದನೂ ಕೂಡ ಇಲ್ಲಿ ನಡೆಯುತ್ತೆ. ಇದು ಸುಮಾರು 1 ಗಂಟೆ ಇಲ್ಲಿ ಧ್ವಜಾರೋಹಣ ಆದ ಬಳಿಕ ಈ ಘಟನೆಯನ್ನು ಸಾಕಷ್ಟು ಸಾರಿ ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಈ ಘೋಷಣೆಯನ್ನ ಕೂಗ್ತಾರೆ. ಇದು ಕೂಗಿದ ನಂತರ ಕೂಡ ಅಲ್ಲಿರ್ತಕ್ಕಂಥ ಪ್ರಿನ್ಸಿಪಾಲ್ ಕೂಡ ಈ ರೀತಿಯಾಗಿ ಘೋಷಣೆಯನ್ನ ಕೂಗಬೇಡಿ ಅನ್ನೋ ಒಂದು ಮಾತನ್ನು ಕೂಡ ವಿದ್ಯಾರ್ಥಿಗಳಿಗೆ ಹೇಳ್ತಾರೆ. ಇದಾದಂತ ಮತ್ತೆ ವಿದ್ಯಾರ್ಥಿಗಳು ಘೋಷಣೆ ಕೂಗಿದ ನಂತರ ಅಲ್ಲಿರ್ತಕ್ಕಂಥ ಒಂದಿಬ್ಬರು ವಿದ್ಯಾರ್ಥಿಗಳನ್ನ ಆ ಕಾಲೇಜಿನ ರೂಮ್ ಅಲ್ಲಿ ಕೂಡ ಒಂದು ಗಂಟೆಗೂ ಹೆಚ್ಚು ಕಾಲ ಕೂಡು ಹಾಕಿದ್ರು ಅನ್ನೋ ಒಂದು ಆರೋಪ ಕೇಳಿ ಬರ್ತದೆ. ಇದಾದ ನಂತರ ಸುಮಾರು ಮಧ್ಯಾಹ್ನ 2 ರಿಂದ 3 ಗಂಟೆ ಸುಮಾರಿಗೆ ಆ ವಿದ್ಯಾರ್ಥಿನ ಆ ಸ್ಕೂಲಿನ ಹೊರಗಡೆ ಕಳಿಸ್ತಾರೆ. ಆ ವಿದ್ಯಾರ್ಥಿನ ಕೂಡ ಹೋಗಿ ಅಲ್ಲಿರ್ತಕ್ಕಂಥ ಹಿಂದೂ ಪರ ಸಂಘಟನೆಯವರಿಗೆ ಹೋಗಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಘಟನೆನೂ ಕೂಡ ಸಂಪೂರ್ಣವಾಗಿ ವಿವರ ಕೂಡ ಕೊಡ್ತಾನೆ. ಹೀಗಾಗಿ ಅವರು ಕೂಡ ಬಂದು ಇಲ್ಲಿ ಕಾಲೇಜು ಮುಂದೆ ಒಂದು ಅರ್ಧ ಗಂಟೆಗಳ ಕಾಲ ಪ್ರತಿಭಟನೆಯನ್ನು ಕೂಡ ಅಲ್ಲಿ ಮಾಡ್ತಾರೆ. ಇದು ಪ್ರತಿಭಟನೆ ಮಾಡಿದ ನಂತರ ಕೂಡ ಅಲ್ಲಿ ಎಫ್ಐಆರ್ ಕೂಡ ಇನ್ನೂ ದಾಖಲಾಗುವುದಿಲ್ಲ. ಇದಾದ ನಂತರ ಸುಮಾರು ಎರಡು ದಿನದ ಬಳಿಕ ಅಂದ್ರೆ 17ನೇ ತಾರೀಕು ಕೂಡ ಇಲ್ಲಿ ಎಫ್ಐಆರ್ ಕೂಡ ಆ ಪ್ರಿನ್ಸಿಪಾಲ್ನ ವಿರುದ್ಧವಾಗಿ ದಾಖಲಾಗುತ್ತೆ. ಮಾಲ್ತೇಶ್, ಓಕೆ ಈಗ ಪ್ರಿನ್ಸಿಪಲ್ ಹೇಳ್ತಾ ಇರೋದೇನು ಅಂತೇಳಿ ಸುರೇಶ್ ನಿಮ್ಮ ಜೊತೆಗೆ ಮಾತನಾಡ್ತೀನಿ. ಶಾಹೀನ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗೆ ಬೆದರಿಕೆ ಆರೋಪ ಕೇಳಿ ಬಂದಿದೆಯಲ್ಲ, ಅದಕ್ಕೆ ನಾನು ವಿರೋಧ ಮಾಡಿಲ್ಲ ಅಂತ ಪ್ರಿನ್ಸಿಪಲ್ ಹೇಳ್ತಿದ್ದಾರಂತೆ ಅಬ್ದುಲ್ ಹಕೀಂ. ಆರೋಪದ ಬಗ್ಗೆ ಕಾಲೇಜು ಪ್ರಿನ್ಸಿಪಲ್ TV9ನ ಪ್ರತಿನಿಧಿ ಜೊತೆಗೂ ಕೂಡ ಮಾತನಾಡಿದ್ರು. ನಾವು ಯಾವುದಕ್ಕೂ ವಿರೋಧ ಮಾಡಿಲ್ಲ ಅಂತ ಅಬ್ದುಲ್ ಹಕೀಂ ಹೇಳ್ತಿದ್ದಾರೆ. ನಮ್ಮ ಬಳಿ ಎಲ್ಲ ದಾಖಲೆ ಇದೆ ಅಂತ ಪ್ರಿನ್ಸಿಪಲ್ ಹೇಳ್ತಿದ್ದಾರಂತೆ. ಬಟ್ ಆ ಹುಡುಗ ಹೇಳ್ತಿರೋ ಪ್ರಕಾರವಾಗಿ ಏನೋ ಕೂಡ ಹಾಕಿದ್ರಂತೆ. ಸುಮಾರು ಮಧ್ಯಾಹ್ನ 2-2:30 ತನಕ ಕೂಡ ಹಾಕಿದ್ದಾರೆ ಆತನನ್ನ ಒಂದು ಕ್ಲಾಸ್ ರೂಮ್ನಲ್ಲಿ. ನಮ್ಮ ಜೊತೆಗೆ ಅಲ್ಲಿ ಈ ಕೆಲ ಹಿಂದೂ ಪರ ಸಂಘಟನೆಗಳಿಗೆ ಸಂಬಂಧಪಟ್ಟಾಗಿನ ಸದಸ್ಯರೆಲ್ಲ
ಭಾಳ ಸಿಟ್ಟಿಗೆದ್ದಿದ್ರಲ್ಲ ಅಂಥವ್ರ ಪೈಕಿ ಕೆಲವರು ನಮ್ಮ ಜೊತೆಗೆ ಈಗ ಸಂಪರ್ಕದಲ್ಲಿದ್ದಾರೆ. ಅಮರ್ ರೆಡ್ಡಿ ಅಂತ ಹೇಳ್ಕೊಂಡು. ಅಮರ್ ರೆಡ್ಡಿ ಅವರೇ, ನೀವು ಕೂಡ ಪ್ರಿನ್ಸಿಪಲ್ ಹತ್ರ ಮಾತಾಡಿದ್ರಿ ಅಂತ ಕಾಣಿಸುತ್ತೆ. ಏನಾಗಿರೋದು ವಾಸ್ತವದಲ್ಲಿ ಅಮರ್ ರೆಡ್ಡಿ ಅವರೇ? ಸರ್, ಘಟನೆ ಆಗಿದೆ ಅಂದ್ರೆ ಹಾ. ಕಳೆದ ಒಂದು 80ನೇ ಸ್ವಾತಂತ್ರ್ಯ ದಿವಸ ಫ್ಲಾಗ್ ಹೋಸ್ಟಿಂಗ್ ಆದ ನಂತರ ಕೆಲವು ವಿದ್ಯಾರ್ಥಿಗಳು, ಸಾಗರ್ ಅನ್ನುವ ಒಬ್ಬ ವಿದ್ಯಾರ್ಥಿ ಭಾರತ್ ಮಾತಾ ಕಿ ಜೈ ವಂದೇ ಮಾತರಂ ಅಂತ ಘೋಷಣೆ ಆಗ್ತಾನೆ. ಘೋಷಣೆ ಹಾಕಿದಾಗ ಅವ್ರ ಹಕೀಂ ಒಬ್ಬರು ಏನು ಪ್ರಾಂಶುಪಾಲರು ಇದ್ದಾರೆ ಶಾಯಿಂಡ್ ಕಾಲೇಜಿನ ಚುಡುಗುಪ್ಪ ಪ್ರಾಂಶುಪಾಲರು, ಅವ್ರೇನ್ ಮಾಡಿದ್ರು ಅಂದ್ರೆ ಆ ವಿದ್ಯಾರ್ಥಿಗಳನ್ನ ಎನ್ಕ್ವೈರಿ ಮಾಡಿ ಯಾವೊಂದು ವಿದ್ಯಾರ್ಥಿ ವಂದೇ ಮಾತರಂ ಭಾರತ್ ಮಾತಾ ಕಿ ಜೈ ಅಂದಿದ್ದಾನೆ ಅಂತ ತಿಳ್ಕೊಂಡು ಆ ವಿದ್ಯಾರ್ಥಿಯನ್ನ ಆಫೀಸ್ ಚೇಂಬರ್ ಅಲ್ಲಿ ಕರೆಸಿ ಅವರನ್ನ ಸುಮಾರು 1 ರಿಂದ 2 ತಾಸುವರೆಗೂ ಕೂಡಿಸಿ, ಇದು ಒಂದು ಧಾರ್ಮಿಕ ಘೋಷಣೆ ಇದೆ, ಧಾರ್ಮಿಕ ಸ್ಲೋಗನ್ ಇದೆ, ಭಾರತ್ ಮಾತಾಕ್ಕೆ ಜೈ ವಂದೇ ಮಾತರಂ ಅನ್ನಂಗಿಲ್ಲ ಈ ಒಂದು ಶಾಲೆಯಲ್ಲಿ ಅಂತ ಹೇಳಿ ನನಗೆ ಬೆದರಿಸಿ ಸುಮಾರು 2 ಗಂಟೆ ಕಾಲ ಕೊಠಡಿಯಲ್ಲಿ ಕೂಡಿಸುವಂತಹ ಒಂದು ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಅವರು. ನಾವು ಕೇಳಿಕ್ಕೆ ಹೋಗಿದ್ದೇವೆ ಸರ್ ಅವರು ಸ್ಕೂಲಲ್ಲಿ. ಇದಕ್ಕಿಂತ ಮೊದಲು ಕೂಡ 2-3 ಸರಿ ಅವರು ನಮ್ಮ ವಿದ್ಯಾರ್ಥಿಗಳಿಗೆ ಕೈಯಲ್ಲಿ ದಾರ ಹಿಡ್ಕೊಳ್ಬಾರ್ದು, ಹೆಣ್ಮಕ್ಳಿಗೆ ಕುಂಕುಮ ಹಚ್ಕೋಬಾರ್ದು, ಹೂ ಹಚ್ಕೋಬಾರ್ದು ಅಂತ ಹೇಳಿ ಇಂತಹ ಬಹಳಷ್ಟು ಘಟನೆ ನಡೆದಿದ್ದು. ಅವಾಗ ಕೇಳಿದಾಗ ನಾವು ಮರುಕಳಿಸಂಗಿಲ್ಲ ಅಂತ ಹೇಳಿದ್ರು. ಇದೊಂದು ಅಮರ್ ರೆಡ್ಡಿ ಅವರೇ, ಇದೇ ಕಾಲೇಜ್ ಅಲ್ವಾ ಹಿಂದೆ ಏನೋ ಮೋದಿ ವಿರುದ್ಧವಾಗಿ ಏನೋ ಒಂದು ಡ್ರಾಮಾ ಮಾಡಿ ಇದೇ ಕಾಲೇಜ್ ಅಲ್ವಾ? ಸತತವಾಗಿ ಇದೇ ರೀತಿ ದೇಶ ವಿರೋಧಿಗಳು ಹಾಗೂ ಹಿಂದುತ್ವ ವಿರೋಧಿಗಳು ಕೆಲಸ ಮಾಡ್ತಾನೆ ಬಂದಿದ್ದಾರೆ. ಕೇಳಕ ಹೋಗಿದಾಗ ನಾವು ವಿಡಿಯೋ ಚಾಲು ಇಟ್ಕೊಂಡು ಹೋಗಿದ್ದೆ ಸರ್. ಅವಾಗ ಹೋದಾಗ ಪ್ರಿನ್ಸಿಪಾಲ್ ಕ್ಲಿಯರ್ ಆಗಿ ಹೇಳ್ತಾನೆ, ಭಾರತ್ ಮಾತಾ ಕಿ ಜೈ ವಂದೇ ಮಾತರಂ ಇದು ಒಂದು ಧರ್ಮಕ್ಕೆ ಸಂಬಂಧಪಟ್ಟ ಸ್ಲೋಗನ್ ಇದೆ. ಯಾವಾಗ ನಮ್ಮ ವಿದ್ಯಾರ್ಥಿಗಳು ಭಾರತ್ ಮಾತಾ ಕಿ ಜೈ ಅಂತಾರೆ, ಕೆಲವು ವಿದ್ಯಾರ್ಥಿಗಳು ಅಲ್ಲಾಹು ಅಕ್ಬರ್ ಅಂತ ಇದ್ದಾರೆ. ಆದ ಕಾರಣ ನಾನು ಬೇಡ ಅಂತ ಹೇಳಿದೆ. ಅವ್ರಿಗೆ ಕರೆಸಿ ಕೊಠಡಿಯಲ್ಲಿ ಕೂರಿಸಿ ಅಂತ ಒಪ್ಕೊಂಡಿರುವಂತಹ ವಿಡಿಯೋ ಕೂಡ ನಮ್ಮ ಹತ್ರ ಇದೆ ಸರ್. ವಿಡಿಯೋ ಸಾಕ್ಷಿ ಕೂಡ ನಮ್ಮ ಹತ್ರ ಇದೆ. ಇದು ಮೊದಲನೇ ಬಾರಿ ಇಲ್ಲ ಸರ್. ಇದಕ್ಕೆ ಮೊದಲು ಕೂಡ ಅವ್ರು ಹಲವಾರು ಬಾರಿ ಇದೇ ರೀತಿ ದೇಶ ವಿರೋಧಿ ಚಟುವಟಿಕೆ ಮಾಡ್ತಾನೆ ಬಂದಿದ್ದಾರೆ ಸರ್ ಕಾಲೇಜ್ ಮೇಲೆ. ಕರೆಕ್ಟ್. ಈ ಕಾಲೇಜ್ ಮೇಲೆ ಒಂದು ಸ್ವಲ್ಪ ಕಣ್ಣಿಡಬೇಕು ಅಂತ ನೀವು ಹೇಳ್ತೀರಾ. ಥ್ಯಾಂಕ್ ಯು ಅಮರ್ ರೆಡ್ಡಿ ಅವರೇ, TV9 ಜೊತೆ ಮಾತನಾಡಿದ್ದಕ್ಕಾಗಿ.